ನಾವೀಗ ಎಲ್ಲಿ ಹೋಗ್ಬೇಕಂದ್ರೆ ಗಾಯ್ಸ್ ಅಲ್ಲಿದೆ ನೋಡಿ, ಟಾಪ್ ಅಲ್ಲಿ ಕಾಣ್ತಾ ಇದೆಯಲ್ಲ, ವೇರ್ ಈಸ್ ದಟ್ ಈಸ್ ದ ಪೀಕ್. ಇವಾಗ ನಾವು ಅಲ್ಲಿವರೆಗೂ ರೀಚ್ ಆಗ್ಬೇಕು. ಅದು ಪೀಕ್ ಅಂತ. ಅಲ್ಲಿಗೆ ಹೋಗೋ ಹೊತ್ತಿಗೆ ನಮ್ ಪೀಕ್ ಹೋಗಿರುತ್ತೆ. ಏನಿಲ್ಲ ರೀ, ನಾನ್ ಸುಮಾರು ಸರಿ ಹೋಗಿದ್ದೀನಿ ರೀ. ಅಷ್ಟೆಲ್ಲ ನಾನು ಹೇಳಿರೋ ಪ್ರಕಾರ ನೀವು 4 ಗಂಟೆಗೆ ಬಂದಿದ್ರೆ ಪಕ್ಕ ಇಷ್ಟೊತ್ತಿಗೆ ನಾವು ರಿಟರ್ನ್ ಬರ್ತಾ ಇದೀವಿ. ನೋಡಿ ಅವರೆಲ್ಲ ಬರ್ತಾ ಇದಾರೆ ಆಲ್ರೆಡಿ. ಎಷ್ಟು ಜನ ಬಂದಿದ್ದಾರೆ ಅಲ್ಲೇ ಮಾರ್ನಿಂಗ್. ಇನ್ಮೇಲೆ ಏನಾಗುತ್ತೆ ಗೊತ್ತಾ, ಬಿಸಿಲು ಜಾಸ್ತಿ. ಸಾಟರ್ಡೆ ಸಂಡೇ ಬಂದ್ರೆ ತುಂಬಾ ಜನ ಬರ್ತಾರೆ ಬಾಸ್ ಇಲ್ಲಿ. ಇಲ್ಲಿಂದ ಇರೋದು ಆಡಿಟ್ರಿಗೆ ಚಾಲೆಂಜಿಂಗ್, ನಮ್ ವಿಕಾಸ್ಗೆ. ಇದು ನೋಡಿ ಹಿಂಗ್ ಹತ್ಬೇಕು. ಇಲ್ಲಿಂದ ಹತ್ತಿದ್ರೆ ಸೀದಾ ಅಲ್ಲಿ ಹೋಗಿ ಅಲ್ಲಿಂದ ಹಂಗ ಮೇಲೆ ಹೋಗುತ್ತೆ. ಬಾಬಾ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಓ ಮೈ ಗಾಡ್. ವಿಕಾಸ್ ಬನ್ನಿ, ವಿಕಾಸ್. ನಾವಿನ್ನು ಬೆಟ್ಟದ ಕಾಲ್ ಭಾಗನೂ ಹತ್ತಿಲ್ಲ, ಬನ್ರಿ. ಅವನನ್ನ ಎಬ್ಸಿದೀವಿ ಆಯ್ತಾ, ನೋಡೋಣ ಇನ್ನೆಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ತಾರೆ ಅಂತ. ಲೆಟ್ಸ್ ಗೋ ಗೈಸ್. ದೇವಸ್ಥಾನದವರೆಗೆ ಮಾಡ್ತೀನಿ ಅಷ್ಟೇ, ದೇವಸ್ಥಾನದವರೆಗೂ. ಅಲ್ಲಿಂದ ಮುಂದಕ್ಕಿಲ್ಲ. ಏನ್ರಿ ಹಿಂಗಂತೀರಾ? ಪ್ರತಿ ನೀನು ಬನ್ನಿ ಹೋಗೋಣ. ನಮ್ ವಿನಯ್ ಕಂಪ್ನಿ ಕೊಡ್ತಾರ ನನಗೆ. ಓಕೆ, ನಮ್ಮ ಆಡಿಟರ್ನ ನಾವ್ ಎಲ್ಲಿವರೆಗೂ ಬೂಸ್ಟ್ ಮಾಡಕ್ ಆಗುತ್ತೋ ಅಲ್ಲಿವರೆಗೂ ಬೂಸ್ಟ್ ಮಾಡ್ತೀವಿ. ಹಾರ್ಲಿಕ್ಸ್ ಮಾಡ್ಲಾ? ಓಕೆ, ಟಾಪ್ ವ್ಯೂ ಆಫ್ ಶಿವಗಂಗೆ ಹಿಲ್ಸ್. ಅಲ್ಲ ಮರೆ, ನೀನ್ ದೇವಸ್ಥಾನದ ಹತ್ರ ಹೋಗಿ ಕೂತ್ಕೊಳಕ್ಕೆ ಯಾಕೆ ಅಷ್ಟು ಅರ್ಜೆಂಟ್? ಪೂರ್ತಿ ಹತ್ತತೀಯ ನಮ್ ಜೊತೆ? ಹೇಳು, ಪೂರ್ತಿ ಹತ್ತತೀಯ ನಮ್ ಜೊತೆ? ಹಾ ನೋಡು ಅಲ್ಲಿ. ಅಯ್ಯೋ ಲಂಡನ್ ಪ್ಯಾರಿಸ್ ಆಗ್ತಾ ಇದೀವಿ ಇಲ್ಲಿ. ಲಂಡನ್ ನೋಡ, ಈ ತರ ಫ್ಲಾಟ್ ಇದೆ ವಿಕಾಸ್. ನೀನ್ ಆಗುತ್ತೆ, ಯು ಕ್ಯಾನ್ ಮ್ಯಾನ್, ಡೋಂಟ್ ವರಿ. ಗೈಸ್, ನಮ್ದು ನೆಕ್ಸ್ಟ್ ಟ್ರೆಕ್ಕಿಂಗ್ ಸ್ಪಾಟ್ ಬಂದು ರೇವಣಸಿದ್ದೇಶ್ವರ ಬೆಟ್ಟ ಅಂದ್ಕೊಂಡಿದೀವಿ. SRS ಹಿಲ್ಸ್. ನಮ್ಮ ಟ್ರಾವೆಲ್ ಮಂಕ್ ಏನ್ ಹೇಳ್ತಾರೆ ಕೇಳೋಣ. ಏನ್ ಹೇಳ್ತೀರಾ ಟ್ರಾವೆಲ್ ಮಂಕ್? ಸೀದಾ ಸಿಗದೋಗಿ ಹೋಗಿ ಹೋಗಿ ಓಕೆ ನೆಟ್ಟಿಗೆ ನಿಂತ್ಕೊಂಡು ಇದೇ ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ. ಸಿದ್ದೇಶ್ವರ ಬೆಟ್ಟ ಹೋಗ್ಬೇಕಂದ್ರೆ ಅದು ಆಕ್ಚುಲಿ ಪ್ಲಾನ್ ಹಾಕಿದೀವಿ. ಚೆನ್ನಾಗಿದ್ದೀರಿ ಅಲ್ಲೂ SRS ಹಿಲ್ಸ್. ಬಟ್ ಇದೇ ತರ ಸ್ಟೆಪ್ಸ್, ಈಗ ನಾವ್ ಹತ್ಕೊಂಡ್ ಬಂದ್ವಿ ಗೊತ್ತಾ, ಆ ತರ ಸ್ಟೆಪ್ಸ್ ಇದೆ. ನೋಡೋಣ ಆಗತ್ತಾನ ಹತ್ತದಪ್ಪ. ಓಕೆ, ಇದು ನಮ್ ವಿಕಾಸ್ ಅಂದ್ರೆ ಹತ್ತುತ್ತಾರೆ, ಡೋಂಟ್ ವರಿ. ಪ್ರದಿ ಕರಿಯ ಅವ್ರನ್ನ, ವಿಕಾಸ್ನ. ಬೇರೆಯವರೆಲ್ಲ ಮುಂದೆ ಹೋದ್ರು, ನೀನ್ ಒಬ್ನೇ ಹಿಂದೆ ಉಳಿದಿರೋದು. ಬಾ, ನಿನ್ನನ್ನೇ ಕರ್ಕೋಬೇಕು ಈಗ ನಾವ್ ಜೊತೆಗೆ. ನನಗೆ ಏನ್ ಗೊತ್ತಾ ವಿಕಾಸ್, ನಿನ್ನ ಡ್ರಾಪ್ ಮಾಡಿ ಹೋಗಕ್ ನನಗೆ ಮನ್ಸಿಲ್ಲ. ನೀನ್ ಇರ್ಬೇಕು. ಯು ಆರ್ ದ ಎನರ್ಜಿ ಬೂಸ್ಟರ್. ಬನ್ರಿ, ಏನಾಗಲ್ಲ ರೀ. ಅಲ್ಲಿ ಸೌತೆಕಾಯಿ ಕೊಡಿಸ್ತೀನಿ ಬನ್ರಿ. ನಾನ್ ಸೌತೆಕಾಯಿ ಕೊಡಿಸ್ತೀನಿ ಬನ್ನಿ. ಗೈಸ್, ಏನ್ ಗೊತ್ತಾ, ನಮ್ ವಿಕಾಸ್ ಈ ಪೂರ್ತಿ ಬೆಟ್ಟ ಹತ್ತಿದೆ ಅಂದ್ರೆ ಇವತ್ತಿಂದ ಒಂದು ಲಂಚ್ ಪಾರ್ಟಿ ನಂದೆ. ಓಕೆನಾ? ಈಗ ನೀನ್ ಬರ್ತೀಯ ಬರಲ್ವಾ? ಎದ್ದಾಳ್ತೀಯಲ್ಲಿ ಇವಾಗ? ನಾನ್ ಕೊಡಿಸ್ತೀನಿ. ಇವತ್ ಮಧ್ಯಾಹ್ನ ಊಟನೂ ನಂದೆ. ಬಾ.
ಸೌತೆಕಾಯಿ ಸಾಕ? 2 ನಿಂಬೆಹಣ್ಣು ಅದ್ರ ಮೇಲೆ ಹಿಂಡಿ. ಥು, ಬಾರಲ್ಲಿ ಬಾರ ಮಗ. ಏಜ್ ಎಷ್ಟು ಮಗ ನಿಂದು? 27. 27 ಹಿಂಗ್ ಆಡ್ತಾವ್ನಿ. 41. ನನಗಿರೋ ಅರ್ಧ ಎನರ್ಜಿ ಇಲ್ಲ ಅವನಿಗೆ. ಉಗಿರಿ ಮಕ್ಕ ಎಲ್ಲಾರು ಹೇಳ್ತೀನಿ. 40 ನಡ್ದಂಗ್ ಆಡ್ತೀವ. ಇರ್ಬೇಕು, ಎನರ್ಜಿ ಇರ್ಬೇಕು. ಬಾರ ಆಯ್ತು ನಡಿ. ಅಲ್ಲೆಲ್ಲಿ ನಿನ್ನ ಕೂರ್ಸ್ಕೊಂಡ್ ಈ ತರ ರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಬಾ. ಅಣ್ಣ ಪೈನಾಪಲ್ ಕೊಡ್ತು. ಹಾ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಪೈನಾಪಲ್ ಕೊಟ್ಟಿದ್ದೆ, ಎನರ್ಜಿ ಬಂದಿದೆ ಸ್ವಲ್ಪ. ಬನ್ನಿ ಹೋಗೋಣ. ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ಓ ಏನ್ ಗುರು, ಯಾರಿಂದ ಏನ್ ಮೋಟಿವೇಶನ್ ಗೈಸ್. ದೇವಸ್ಥಾನಕ್ಕೆ ಒಂದು 10 ಮಿನಿಟ್ಸ್ ದೂರದಲ್ಲಿ ಇದೀವಿ. 1 ಅವರ್ ಆಗ್ತದ ಮೇಲತ್ತ ಕಲ್ಲಣ ಒಳಕಲ್ ತೀರ್ಥಕ್ಕೆ. ಇಲ್ಲೊಬ್ರವ್ರೆ 1 ಅವರ್ ಅಂದ್ರೆ ಅವ್ರು ಮುಂದೆ ಹೋಗಲ್ಲ, ಒಂದ್ ಹೆಜ್ಜೆನೂ ಎತ್ತಿಡಲ್ಲ ಇವ್ರು. ಒಳಕಲ್ ತೀರ್ಥ ನೋಡಕ್ ನಮ್ದು ಇಲ್ಲಿ ತೀರ್ಥ ಇಳಿತೈತೆ ಎಲ್ಲ ಕಡೆಯಿಂದ. ಅಯ್ಯೋ ದೇವ್ರ. ಪ್ರದಿ ಹೋಗೋಣ. ಫುಲ್ ಎನರ್ಜಿ ನೋಡಿ, ಎನರ್ಜಿ ಬಾಯ್, ಫುಲ್ ಎನರ್ಜಿ ಗೈಸ್. ನಮ್ ಪ್ರದೀಪ್ ಫ್ರೆಂಡ್ ಯಾರೋ ಏನೋ ಹುಡುಕ್ತಾವ್ರೆ. ಏನ್ ಹುಡುಕ್ತದೀರಾ? ನೀನೇನೋ ಹುಡುಕ್ತದೀಯಾ? ಏನು ಇಲ್ಲ ಬಿಡು, ಅಲ್ಲೇನು ಇಲ್ಲಡ. ಹುಡ್ರಾಡೇ ಹುಡ್ರ. ಹಾ ಬಂದ್ರು ನೋಡ, ಅಲ್ಲೂ ಏನೋ ಹುಡುಕ್ತಾವ್ರೆ. ಏನ್ ಹುಡುಕ್ತಾವ್ರೆ ಇವರು? ಈ ತರ ಸಂದಿಲೆಲ್ಲ ಬರ್ಬೇಕು. ಮಸ್ತಾಗಿದೆ. ಮೇಲೆ ಬರ್ತಾ ಬರ್ತಾ ಹೆಂಗಿತ್ತು ವಿನಯ್? ಚೆನ್ನಾಗಿದೆ. ವ್ಯೂ ಪಾಯಿಂಟ್ ನೋಡಿ ತೃಪ್ತಿ ಆಗುತ್ತೆ. ನೋಡೋಣ ಬನ್ನಿ. ಓ ಟಾಪ್ ವ್ಯೂ. ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಲೆಟ್ಸ್ ಗೋ. ಓ ಸೂಪರ್, ಫ್ಯಾಂಟಾಸ್ಟಿಕ್. ನೋಡಿ ಹೆಂಗಿದೆ, ರೋಡೇ ಸಖತ್ತಾಗಿದೆ ಅದೇ ಹಳೆ ಬೆಂಗಳೂರು ಲೈಫ್ ನೋಡಿ ಏನ್ ಮಾಡ್ತೀರಾ? ಬನ್ನಿ ಸ್ವಲ್ಪ ವ್ಯೂ ನೋಡಿ ಅಲ್ವಾ? ಬರ್ದೇ ಇರೋರಿಗೂ ಕೂಡ ಬರ್ಬೇಕು ಅನ್ನೋ ಮೋಟಿವೇಟ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿರೋದು. ಯಾರೆಲ್ಲ ಮೋಟಿವೇಟ್ ಆಗಿದ್ರ ಕಾಮೆಂಟ್ ಮಾಡಿ ಕೆಳಗಡೆ. ಅದೇ ಬಿಸಿ ಲೈಫ್, ಅದೇ ಲ್ಯಾಪ್ಟಾಪ್ ಲೈಫ್, ಹೌದು, ಅದೇ 9 to 5 ಜಾಬ್. ಹಾ ಏನಿಲ್ಲ ಜೀವನದಲ್ಲಿ ವ್ಯೂ ನೋಡ್ಕೊಂಡು ಅಲ್ವಾ? ಆವಾಗ್ಲೇ ಹೇಳ್ದಂಗೆ ಸ್ಟೆಪ್ಸ್ ಎಲ್ಲ ಆ ಬಸವಣ್ಣನ ಸ್ಟ್ಯಾಚು ಇದೆಯಲ್ಲ ಅಲ್ಲಿಗೆ ಲಾಸ್ಟ್. ಅಲ್ಲಿಂದ ಮುಂದಕ್ಕೆಲ್ಲ ಇದೇ ತರ ಕಲ್ಲು ಬಂಡೆ. ರಿಯಲ್ ಟ್ರೆಕ್ಕಿಂಗ್ ಅಂದ್ರೆ ಶಿವಗಂಗೆ ಬೆಟ್ಟ. ಬಂದ್ ಹತ್ತಿಮ ಎಲ್ರು. ಅಪ್ಪ ಹೌದು, ಮೋಟಿವೇಟ್ ಆಗಲಿಲ್ಲ. ಆಮೇಲೆ ಸುಮಾರು ಸರಿ ಹತ್ತಿದೀನಿ ನಾನು. ಇವಾಗ ಏನ್ ಸುಸ್ತಾಗ್ತಾ ಇದೆಯಲ್ಲ, ಮೇಲೆ ಹೋಗ್ಬಿಟ್ಟು ಟಾಪ್ ವ್ಯೂ ನೋಡಿದ್ರೆ ನಮಗಾಗಿರೋ ಸುಸ್ತೆಲ್ಲ ಜರ್ರ ಅಂತ ಇಳಿತದೆ. ಅದಂತೂ ಗ್ಯಾರಂಟಿ. ತೋರಿಸ್ತೀವಿ ನಿಮಗೆ ಇವತ್ತು ಟಾಪ್ ವ್ಯೂನ. ಎಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ನೋಡ್ಬೇಡಿ ಯಾರನ್ನು. ಅದೇ ಮೋಟಿವೇಶನ್ ನಮಗೆಲ್ಲ. ಓಕೆ, ಹಿಂದೆ ಒಂದು ದೇವಸ್ಥಾನ ಸಿಗುತ್ತೆ, ಗಂಗಾ ಪರಮೇಶ್ವರಿ ಪೂಜೆ ಮಾಡ್ತಾವ್ರೆ. ನಮಸ್ಕಾರ ಮಾಡ್ಕೊಳ್ಳೋಣ. ನೋಡಿ ಲಿಂಗು, ನೀನ್ ಯಾಕೋ ಬಂದೆ ಇಲ್ಲಿ? ಹಾ, ಸುಸ್ತಾಗ್ಲಿಲ್ಲ ನಿನ್ಗೆ ಎತ್ತಕ್ಕೆ? ಹಾ ಏ ನಾರಾಯಣಿ, ಮಸ್ತಾಗಿದೆ. ಬನ್ನಿ ಗೈಸ್, ಇನ್ನೊಂದು ಅರ್ಧ ಗಂಟೆ ಸಿಗ್ತೀವಿ. ಓಕೆ ಗೈಸ್, ಇವಾಗ ರಿಯಲಿ ಸುಸ್ತು ಅನಿಸ್ತಾ ಇದೆ.
ಕೂತಿದ್ದೀನಿ. ಇವಾಗ ಅನ್ಸಿದೆ ನಮಗೂ ಏಜ್ ಆಯ್ತು ಅಂತ. ನೋಡಿ ಇನ್ನೂ ಅಷ್ಟು ಮೇಲೆ ಹತ್ಬೇಕು. ಅಲ್ಲಿ ಕಾಣ್ತಾ ಇದೆಯಲ್ಲ 75% ಹತ್ತಿದ್ವಿ, ಇನ್ನೂ 25% ಇದೆ. ನಮ್ಮ ಹುಡುಗ ಅಲ್ಲಿ ವಿಡಿಯೋ ಮಾಡ್ತಾವನೆ. ವಿನಯ್, ಹೆಂಗಿತ್ತು ಫೀಲು? ಅಲ್ಟಿಮೇಟ್. ನಮಗೆ ಎನರ್ಜಿ ಲಾಸ್ ಆಯ್ತು ಮಗ. ಬನ್ನಿ ಗೈಸ್, ಜಸ್ಟ್ 1 ಕಿಲೋಮೀಟರ್ ಇರೋದು. ಮೇಲೆ ಹತ್ಬಿಟ್ಟು ನಿಮಗೆ ಕಂಪ್ಲೀಟ್ ವ್ಯೂ ತೋರಿಸ್ತೀವಿ. ಬೆಂಗಳೂರು ಲೈಫ್ ಇಂದ ಟ್ರೆಕ್ಕಿಂಗ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಹೇಳ್ತೀವಿ. ಬನ್ನಿ. ಸೂಪರ್. ಈ ತರ ಮೋಟಿವೇಶನ್ ಒಬ್ರು ಮಾಡೋರು ಇದ್ರೆ ಹತ್ಬೋದು. ಅದೇ ಟ್ರಾಫಿಕ್, ಅದೇ ಲ್ಯಾಪ್ಟಾಪ್ ಎಷ್ಟೊತ್ತಿ ನೋಡ್ತೀರಾ ಅಲ್ವಾ? ಟ್ರೆಕ್ಕಿಂಗ್ ಮಾಡಿ ನೋಡಿ. ಮೋಟಿವೇಶನ್ ಆಗ್ಲಿಲ್ಲ, ವ್ಯೂ ನಿಮ್ಗೆ ಇಷ್ಟ ಆಗ್ಲಿಲ್ಲ, ಆಮೇಲೆ ಹೇಳ್ರಿ, ಕಮೆಂಟ್ಸ್ ಮಾಡಿ. ನೋಡಿ ಗಾಯ್ಸ್, ನಾವು ಸಿಟಿಯಿಂದ ಎಷ್ಟು ಮೇಲಿದೀವಿ ಅಂದ್ರೆ ಇಷ್ಟು ಮೇಲಿದೀವಿ. ಓ ವ್ಯೂ ನೋಡಿ ಹೆಂಗಿದೆ. ಇದಾದ್ಮೇಲೆ ನೀವು ಅದೇ ಸಿಟಿ ಲೈಫಿಗೆ ಹೋಗ್ಬೇಕಾದ್ರೆ ನಿಮ್ ಇಷ್ಟ. ಹೌದು. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಬಟ್ ನಾವು ಬಂದಿರೋದು ಕೂಡ ರಾಂಗ್ ಟೈಮ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇದು ಬಂದು ನವೆಂಬರ್ ಟು ಫೆಬ್ರವರಿ ಒಳ್ಳೆ ಟೈಮು ಇಲ್ಲಿ ಬರ್ಲಿಕ್ಕೆ. ಬಟ್ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಟ್ರೆಕ್ಕಿಂಗ್ ಮಾಡಕ್ ಕೂಡ ಸುಸ್ತ ಅನ್ಸುತ್ತೆ. ಆದ್ರೂ ಎಲ್ಲ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿ. ಇವಾಗ ನಾವಿನ್ನು ಅಲ್ಲಿಗೆ ಹೋಗ್ಬೇಕು ಮೇಲೆ. ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಇನ್ನ ಎಷ್ಟು ದೂರ ಇದೆ. ಅಲ್ಲೇನ್ ಫ್ಲಾಗ್ ಕಾಣ್ತಾ ಇದೆಯಲ್ಲ, ದಟ್ ಈಸ್ ದ ಪೀಕ್. ಬಟ್ ಅಲ್ಲಿವರೆಗೂ ಹೋಗೋ ಎನರ್ಜಿ ಇಲ್ಲ ನನ್ನ ಹತ್ರ. ಇಲ್ಲೇ ಉಳ್ಕೊಂತೀನಿ. ನಮ್ಮ ವಿನಯ್ ಹೋಗ್ತಾರೆ. ಅದ ಬೆಸ್ಟ್ ವಿನಯ್. ನಾನು ನಿಮಗೆ ವ್ಯೂ ತೋರಿಸ್ತೀನಿ, ಪ್ರಾಮಿಸ್. ಸೂಪರ್, ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಕಮ್, ಲೆಟ್ಸ್ ಗೋ. ಓಕೆ, ಬಿ ಸೇಫ್. ಬ್ಯಾಗ್ ಹುಷಾರು. ನಾನು ಅವ್ರು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತೀನಿ. ಆಗ್ತಿಲ್ಲ ಗೈಸ್, ಆಲ್ಮೋಸ್ಟ್ 80% ಹತ್ತಿದ್ದೀನಿ. ಇನ್ನ 20% ನನ್ನ ಕೈಲಿ ಆಗ್ತಾ ಇಲ್ಲ. ನೋಡಿ ಗೈಸ್, 75% ಬಂದ್ರೆ ಇಲ್ಲಿಂದ ವೀವಿಂಗ್ ಇದೆ. ಇದನ್ನ ಕೈಲಾಸಗಿರಿ ಎಂಟ್ರೆನ್ಸ್ ಅಂತಾರೆ. ಓಕೆ, ಇಲ್ಲಿಂದ ಮುಂದೆ ನನ್ನ ಕೈಲಿ ಹೋಗಕ್ ಆಗ್ಲಿಲ್ಲ. ಸೊ ಐ ಆಮ್ ಸ್ಟೇಯಿಂಗ್ ಹಿಯರ್. ನಮ್ಮ ಹುಡುಗ ಹೋಗಿದ್ದೇನೆ ವಿನಯ್, ಅಲ್ಲಿಂದ ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ನೋಡಿ, ಎಲ್ರು ಇಲ್ಲಿಗೆ ಅಷ್ಟೇ ಮುಗೀತು. ಸ್ಟ್ರಕ್, ಎನರ್ಜಿ ಫುಲ್ ಹೋಗ್ಬಿಟ್ಟಿರುತ್ತೆ. ಗೈಸ್, ಫುಲ್ ಮೇಲ್ ಹೋದ್ರೆ 3 ವಿಶೇಷಗಳನ್ನ ಗಮನಿಸಬಹುದು. ಒಂದು ಒಳಕಲ್ ತೀರ್ಥ. ನಾವ್ ಇವಾಗ ಆಲ್ರೆಡಿ ಮುಟ್ಕೊಂಡ್ ಬಂದ್ವಿ. ಎಲ್ರಿಗೂ ಸಿಕ್ತ ಅನ್ಸುತ್ತೆ ಅಲ್ವೇನಾ? ನಮ್ಗೆ ಸಿಕ್ತಪ್ಪ. ಸಿಕ್ತಾ? ಇನ್ನ ಎರಡನೇದಾಗಿ ಫುಲ್ ಟಾಪಿಗೆ ಹೋದ್ರೆ 6ನೇ ವಿಷ್ಣುವರ್ಧನ, ಹೊಯ್ಸಳರ ದೊರೆ, ಫೇಮಸ್ ದೊರೆ ಆಗಿರೋ 6ನೇ ವಿಷ್ಣುವರ್ಧನ ಹೆಂಡತಿ ಶಾಂತಲೆ, ಮೀನ್ಸ್ ಡ್ಯಾನ್ಸರ್ ಶಾಂತಲೆ ಅಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿರೋ ಇದು ಜಾಗ ಇದೆ. ಶಾಂತಲಾ ಡ್ರಾಪ್ ಅಂತಾರೆ. ಓಕೆ, ಫುಲ್ ಟಾಪ್ ಅಲ್ಲಿ ಇರೋದು ಅದೇ ಎಂಡ್. ಅಲ್ಲಿ ಅವಳು ಅಲ್ಲಿಗೆ ಬಂದು ಡ್ಯಾನ್ಸ್ ಮಾಡ್ತಾ ಅಲ್ಲಿಂದ ಎಗ್ರಿ ಅವಳು ಸೂಸೈಡ್ ಮಾಡ್ಕೊಂತಾಳೆ. ಅದನ್ನ ಶಾಂತಲಾ ಡ್ರಾಪ್ ಅಂತಾರೆ. ಅಲ್ಲಿ ಇವಾಗ್ಲೂನು ಅವಳು ಬಿದ್ದಿರೋ ಜಾಗದಲ್ಲಿ, ಬೆಟ್ಟದ ಪಕ್ಕದಲ್ಲಿ ಹಳ್ಳಿ ಗಿಡ ಬರುತ್ತಲ್ಲ, ಹಳ್ಳೆಣ್ಣೆ, ಅದು ಬೆಳೀತದೆ. ಆದ್ರೆ ಅದು ಪ್ಯೂರ್ ರೆಡ್ ಆಗಿರುತ್ತೆ ಅಂತ ಜನ ಹೇಳ್ತಾರೆ. ಅಲ್ಲಿ ಹಳ್ಳಿ ಇದು ಗಿಡದ್ದು ಎಲೆ ಮುರಿದ್ರು ಕೂಡ ರೆಡ್ ಕಲರ್ ಲಿಕ್ವಿಡ್ ಬರುತ್ತೆ ಅಂತ ಹೇಳ್ತಾರೆ ಜನ. ಅದು ಒಂದು ಕತೆ. ಇನ್ನ ಎರಡನೇದಾಗಿ ಅಲ್ಲೊಂದು ಗಂಟೆ ಕಟ್ಟಿದ್ದಾರೆ, ದೊಡ್ಡ ಬಂಡೆ, ಫುಲ್ ಕಡ್ದಾಗಿದೆ. ಅಲ್ಲಿ ಯಾವ ಕ್ರೈನು ಬಳಸಕ್ಕಾಗಲ್ಲ. ನಾವ್ ಗೊತ್ತಿರೋದೇ ದೊಡ್ಡ ವಿಷಯ, ಇನ್ನು ಕ್ರೈನ್ ಅಂತೂ ಹೋಗೋದ ಇದ್ರ ವಿಷಯ. ಅಲ್ಲಿ ಗಂಟೆ ಯಾರು ಕಟ್ಟಿದ್ದಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಓಕೆ, ಇನ್ನ 3ನೇದಾಗಿ ಅಲ್ಲಿರೋ ಬಸವಣ್ಣನ ಪಕ್ಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು ಅರ್ಧ ಅಡಿ ಜಾಗ ಇರ್ಬೋದು ಕಣ. ಅರ್ಧ ಅಡಿನೂ ಇಲ್ಲ ಆಲ್ಮೋಸ್ಟ್. ಇನ್ನ ಫುಲ್ ಪಕ್ಕದಲ್ಲಿ ಒಂದು ಪ್ರಪಾತ, ಅಂದ್ರೆ ಬೆಟ್ಟದ ಇದು ಆಳ. ಅಲ್ಲಿ ನೀನು ಬಸವಣ್ಣನ ರೌಂಡ್ ಹಾಕಿ ಬರ್ಬೇಕು. ಮಸ್ತಾಗಿರುತ್ತೆ ಆ ಫೀಲಿಂಗ್. ಬಟ್ ಅಲ್ಲಿವರೆಗೂ ಹತ್ತಕ್ ಆಗ್ಲಿಲ್ಲ. ಅಲ್ಲಿಗೆ ಹತ್ತಕ್ಕೆ ಒಂದ್ ರೀಸನ್ ಏನು ಅಂದ್ರೆ ನಮ್ಮಲ್ಲಿರೋ ಬ್ಯಾಗು. ಅಲ್ಲಿಗೂ ನಮ್ಮ ವಿನಯ್ ಟ್ರೈ ಮಾಡ್ದ,
95% ಹೋಗಿದ್ದ ವಿನಯ್. ಅಲ್ಲಿರೋ ಕೋತಿಗಳು ಅವ್ನ ಬ್ಯಾಗಿಗೆ ಅಟ್ಯಾಕ್ ಮಾಡ್ಬಿಟ್ಟು ಸದ್ಯ ಬ್ಯಾಗ್ ಉಳಿಸ್ಕೊಂಬಂದ್ರೆ, ಯಾಕಂದ್ರೆ ಅದ್ರಲ್ಲಿ ಕಾಸ್ಟ್ಲಿ ಆಗಿರೋ ಕ್ಯಾಮ್ರಾ ಇದೆ, ಮೈಕ್ಗಳಿದಾವೆ, ಥಿಂಗ್ಸ್ ಇದೆ, ನಮ್ಮ ಟ್ರೆಕ್ಕಿಂಗ್ ಥಿಂಗ್ಸ್ ಅದೆಲ್ಲ ಹೋಯ್ತು ಅಂದ್ರೆ ಮತ್ತೆ ಇನ್ವೆಸ್ಟ್ ಮಾಡ್ಬೇಕು. ಸೊ ಅದರಿಂದ ಎಲ್ಲ ಬ್ಯಾಕ್ ಆಗ್ತದೀವಿ. ಇವತ್ತಿನ ಈ ಟ್ರೆಕ್ಕಿಂಗ್ ಟ್ರಿಪ್ ಇನ್ಕಂಪ್ಲೀಟ್ ಆಗಿದೆ, ಸಾರಿ. ಎಲ್ಲಿ ಕಂಪ್ಲೀಟ್ ಆಯ್ತು? ನಿಂದ ಅರ್ಧ ಕಂಪ್ಲೀಟ್ ಆಗಿರೋದು, ನೀನ್ ಪೂರ್ತಿ ಹತ್ಲೇ ಇಲ್ಲ. ನಾವು ಆದ್ರೂ ಅಟ್ಲೀಸ್ಟ್ ಒಂದು 80-90%. ಸ್ವೀವ್ ಹೆಂಗಿದೆ? ಸೂಪರ್ ಅಲ್ವಾ? ತುಂಬಾ ಚೆನ್ನಾಗಿದೆ. ಇವತ್ತಿನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಮ್ಮ ಹುಡುಗರು ಹೇಳ್ತಾರೆ. ಕೆಳಗಡೆ ಹೋಗಿ ಕೇಳ್ತೀನಿ ಎಲ್ಲ ಇಳಿದ್ಮೇಲೆ ಬೆಟ್ಟನ. ಫಸ್ಟ್ ಅಲ್ವಾ? ಎನರ್ಜಿ ಇಲ್ಲ ಫಸ್ಟ್. ಹಾ, ಏನ್ ತಿಂಡಿನಾ? ಕೆರೆ ಹತ್ರನಾ? ರೇ ಸುಮ್ನಿರ್ರಿ. ಅದು ಚೆನ್ನಾಗಿರುತ್ತೆ. ಏನ್ ಚೆನ್ನಾಗಿರುತ್ತೆ? ಈಗ್ಲೇ ಹತ್ಬಿಟ್ಟು ಎಲ್ಲೆಲ್ಲ ನೀರು ಇಳಿತದ, ನೀವು ಬೇರೆ ಅಲ್ಲಿ ಕೆರೆ ತಕ್ಕ ಬೇರೆ ಹೋಗೋಣ ಅಂತೀರಾ? ಹಾ ಅಣ್ಣ, ಬೇಡ ಕಣ ಅಣ್ಣ. ಮತ್ತೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು? ಆಸಮಾಗಿತ್ತು. ನಮ್ಮ ವಿಕಾಸ್ಗಿಂತ ನೀವೇ ಕಂಪ್ನಿ ಕೊಟ್ಟಿದ್ದು. ಸೂಪರ್. ನೆಕ್ಸ್ಟ್ ಟೈಮ್ ಜಾಯ್ನ್ ಆಗಿ ಇನ್ನೊಂದು ಪ್ಲೇಸಿಗೆ. ಓಕೆ ಗೈಸ್, ನೆಕ್ಸ್ಟ್ ಟ್ರೆಕ್ಕಿಂಗ್ ಟಿಪ್ನ 100% ಕಂಪ್ಲೀಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಇದೇ ತರ ಒಂದು ಎಕ್ಸೈಟ್ ಆಗಿರೋ ಒಂದು ವಿಡಿಯೋದೊಂದಿಗೆ ಬರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.